ಯುದ್ಧಗಳಿಂದಾನೇ ತುಂಬಿರತಕ್ಕಂತಹ ಈ ಒಂದು ಜಗತ್ತಿನಲ್ಲಿ ತನ್ನ ಮಗಳ ಸೇಫ್ಟಿಯ ಬಗ್ಗೆ ಚಿಂತೆಯನ್ನು ಮಾಡ್ತಕ್ಕಂತಹ ಒಬ್ಬ ತಂದೆ ದೇವರ ಹತ್ತಿರ ಏನೆಲ್ಲ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು W.B. Yeats ಅವರು ಈ ಒಂದು ಪೊಯಮಲ್ಲಿ ಅಂದರೆ ಟೈಟಲನ್ನು ಗಮನಿಸ್ಬೋದು, ಎ ಪ್ರೇಯರ್ ಫಾರ್ ಮೈ ಡಾಟರ್, ಅಂದರೆ ನನ್ನ ಮಗಳಿಗೋಸ್ಕರ ಪ್ರಾರ್ಥನೆ ಅಂತಕ್ಕಂತಹ ಮೀನಿಂಗನ್ನು ಕೊಡ್ತಕ್ಕಂತಹ ಈ ಒಂದು ಟೈಟಲಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧ ನಿಮಗೆ ಗೊತ್ತಿದೆ. ಆ ಒಂದು ಸಂದರ್ಭದಲ್ಲಿ ಅನೇಕ ಜನಗಳು ತಮ್ಮ ಪ್ರಾಣವನ್ನು ಕಳೆದುಕೊಳ್ಬೇಕಾಯಿತು. ಸೊ ಸಾಮಾನ್ಯ ಜನಗಳು ಸಂಕಷ್ಟಕ್ಕೆ ಸಿಲುಕಿರ್ತಾರೆ. ಸೊ ಅಂತಹ ಒಂದು ಜಗತ್ತಿನಲ್ಲಿ ಮಗಳ ಭವಿಷ್ಯದ ಬಗ್ಗೆ ಚಿಂತೆಯನ್ನು ಮಾಡ್ತಾ ಇಲ್ಲಿ ನಮ್ಮ ಪೋಯೆಟ್ ಅವರು ಈ ಒಂದು ಪೋಯಮನ್ನು ಬರೆದಿದ್ದಾರೆ. ಪಾಯಿಂಟ್ ವೈಸ್ ಈ ಒಂದು ಪೋಯಮ್ನ ಸಮರಿಯನ್ನು ಸಿಂಪಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇದೇ ರೀತಿಯ ಲೆಸನ್ಸ್ಗಳನ್ನು ನೀವು ಕನ್ನಡದಲ್ಲಿ ಕಲಿಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅದರ ಜೊತೆಗೆ ಈಗಲೇ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಬನ್ನಿ ಫಸ್ಟ್ ಪಾಯಿಂಟನ್ನು ನೋಡ್ತಾ ಹೋಗೋಣ. ದ ಪೋಯಮ್ ಎ ಪ್ರೇಯರ್ ಫಾರ್ ಮೈ ಡಾಟರ್ ವಾಸ್ ರಿಟನ್ ಬೈ W.B. Yeats. ಸೊ ಈ ಒಂದು ಪೋಯಮನ್ನು ಬರೆದಿರ್ತಕ್ಕಂಥವರು W.B. Yeats ಆಗಿದ್ದಾರೆ. ಇನ್ 1919 ಈ ಒಂದು ಪೋಯಮನ್ನು ಅವರು ಬರೆದಿದ್ದಾರೆ. ಜಸ್ಟ್ ಆಫ್ಟರ್ ಹಿಸ್ ಡಾಟರ್ ಆನೆ ಈಟ್ಸ್ ವಾಸ್ ಬಾರ್ನ್. ಸೊ ಅದೇ ವರ್ಷನೇ ಅವರ ಮಗಳು ಜನಿಸಿರ್ತಾರೆ. ಅವರ ಹೆಸರನ್ನು ನೋಡ್ಬೋದು, ಆನೆ ಈಟ್ಸ್ ಅಂತೇಳಿ. ಸೊ ಆ ಒಂದು ಮಗಳ ಭವಿಷ್ಯದ ಬಗ್ಗೆ ಅವರಿಗೆ ಇಲ್ಲಿ ಚಿಂತೆ ಕಾಡ್ತಾ ಇದೆ. ಯಾಕೆಂದರೆ ಆ ಒಂದು ಸಂದರ್ಭದಲ್ಲಿ ಜಗತ್ತು ವಿಶ್ವಯುದ್ಧಕ್ಕೆ ಒಳಗಾಗಿರುತ್ತೆ. ಈಟ್ಸ್ ಹ್ಯಾಡ್ ಲಿವ್ಡ್ ಥ್ರೂ ದ ವೈಲೆನ್ಸ್ ಆಫ್ ವರ್ಲ್ಡ್ ವಾರ್ ಫಸ್ಟ್ ಆ್ಯಂಡ್ ದ ಐರಿಷ್ ಪೊಲಿಟಿಕಲ್ ಟ್ರಬಲ್ಸ್. ಸೊ ಮೊದಲಿಗೆ ಹೇಳಿದಾಗೆ ಅದೇ ಸಂದರ್ಭದಲ್ಲಿ ಪ್ರಥಮ ಮಹಾಯುದ್ಧ ನಡೀತಾ ಇರುತ್ತೆ. ಸುತ್ತಮುತ್ತ ಜನಗಳು ಏನೆಲ್ಲ ಹಿಂಸೆಗೆ ಒಳಗಾಗಿದ್ದಾರೆ ಅಂತಕ್ಕಂಥದ್ದನ್ನು ಕಣ್ಣಾರೆ ಕಂಡಿರ್ತಾರೆ W.B. Yeats ಅವರು. ಅದರ ಜೊತೆಗೆ ಐರ್ಲೆಂಡಲ್ಲಿ ಆದಂತಹ ಒಂದು ರಾಜಕೀಯ ತೊಂದರೆಗಳು, ಟ್ರಬಲ್ಗಳೇನಿದ್ವೋ ಅವೆಲ್ಲವನ್ನು ಕೂಡ ಇವರು ಕಣ್ಣಾರೆ ನೋಡಿರ್ತಾರೆ. ಸೊ ಈ ಒಂದು ಪ್ರಸ್ತುತವಾಗಿರ್ತಕ್ಕಂತಹ ಸಮಾಜದಲ್ಲಿ ತನ್ನ ಮಗಳು ಯಾವ ರೀತಿ ಬೆಳಿಬೇಕು ಅಂತಕ್ಕಂತಹ ಚಿಂತೆ ಅವರಲ್ಲಿ ಕಾಡುತ್ತೆ. Because of this, he was worried about the dangerous world in which his little daughter would grow up. ಸೊ ಇಂತಹ ಒಂದು ಸಮಾಜದಲ್ಲಿ ನನ್ನ ಮಗಳು ಬೆಳೆಯಬೇಕಲ್ಲಪ್ಪ ಅಂತಕ್ಕಂತಹ ಒಂದು ಚಿಂತೆಯನ್ನು ಪೋಯೆಟ್ ಅವರು ಮಾಡ್ತಾ ಇದ್ದಾರೆ. ದ ಪೋಯಮ್ ಶೋಸ್ ಹಿಸ್ ಲವ್, ಫಿಯರ್ಸ್ ಆ್ಯಂಡ್ ವಿಶಸ್ ಫಾರ್ ಹರ್ ಫ್ಯೂಚರ್. ಸೊ ಒಬ್ಬ ತಂದೆ ಆಗಿರ್ತಕ್ಕಂಥವನು ತನ್ನ ಮಗಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಕ್ಕಂಥದ್ದು ಸಹಜ. ಈ ಒಂದು ಪೋಯಮಲ್ಲಿ ಅವರ ಒಂದು ಲವ್, ಪ್ರೀತಿಯನ್ನು ಕಾಣ್ತೇವೆ. ಫಿಯರ್ಸ್ ಅಂದರೆ ಅವರಿಗೆ ಮಗಳ ಭವಿಷ್ಯದ ಬಗ್ಗೆ ಇರತಕ್ಕಂತಹ ಭಯವನ್ನು ಕೂಡ ನಾವು ಇಲ್ಲಿ ನೋಡ್ತೇವೆ. ಮತ್ತು ವಿಶಸ್, ತನ್ನ ಮಗಳ ಫ್ಯೂಚರ್ ಬಗ್ಗೆ ಅವರು ಏನೆಲ್ಲ ಒಂದು ವಿಶ್ಗಳನ್ನು, ಆಶಯಗಳನ್ನು ಹೊಂದಿದ್ದಾರೆ, ಕನಸುಗಳನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತೇವೆ. ದ ಪೋಯಮ್ ಬಿಗಿನ್ಸ್ ವಿತ್ ದ ಇಮೇಜ್ ಆಫ್ ಎ ಸ್ಟೋರ್ಮ್ ಬ್ಲೋಯಿಂಗ್ ಔಟ್ಸೈಡ್. ಸೊ ಈ ಒಂದು ಪೋಯಮ್ನ ಆರಂಭದಲ್ಲಿನೇ ಒಂದು ಸ್ಟೋರ್ಮ್ ಅಂದರೆ ಚಂಡಮಾರುತ ಅಂತ ಕರಿತೇವೆ. ಜೋರಾಗಿ ಗಾಳಿ ಬೀಸ್ತಕ್ಕಂಥದ್ದನ್ನು ಚಂಡಮಾರುತಗಳು ಅಂತ ಕರಿತೇವೆ. ಸೊ ಹೊರಗಡೆ ಜೋರಾದಂತಹ ಚಂಡಮಾರುತ ಇದೆ ನೋಡಿ ವಿದ್ಯಾರ್ಥಿಗಳು. ಇಲ್ಲಿ ಸ್ಟೋರ್ಮ್ ಅಂತಕ್ಕಂತಹ ಪದವನ್ನು ಸಿಂಬಾಲಿಕ್ ಆಗಿ ನಮ್ಮ ಪೋಯೆಟ್ ಬಳಸಿದ್ದಾರೆ. ಯಾಕೆಂದರೆ ಆ ಒಂದು ವಿಶ್ವಯುದ್ಧ ಏನು ನಡೀತಾ ಇರುತ್ತೋ ಅದನ್ನೇ ಇಲ್ಲಿ ಅವರು ಸ್ಟೋರ್ಮ್ ಅಂತೇಳಿ ಸಿಂಬಾಲ್ ಆಗಿ ತೆಗೆದುಕೊಂಡಿದ್ದಾರೆ. The father walks and thinks about the future while his baby daughter sleeps in her cradle inside the house. ಸೊ ಈಗ ನಮ್ಮ ಪೋಯೆಟ್ ಅವರು ಹೊರಗಡೆ ಇರತಕ್ಕಂತಹ ಒಂದು ಸ್ಟೋರ್ಮನ್ನು ನೋಡಿ ಅದರ ಬಗ್ಗೆ ಚಿಂತೆ ಮಾಡ್ತಾ ವಾಕ್ಸ್ ಆ್ಯಂಡ್ ಥಿಂಗ್ಸ್ ಅಂದರೆ ಆ ಕಡೆ ಈ ಕಡೆ ನಡೆದಾಡ್ತಾ ವಿಚಾರಗಳನ್ನು, ಚಿಂತೆಯನ್ನು ಮಾಡ್ತಾ ಇದ್ದಾರೆ ತನ್ನ ಮಗಳ ಭವಿಷ್ಯದ ಬಗ್ಗೆ. ಈ ಕಡೆ ಮಗಳು ತೊಟ್ಟಿಲಿನಲ್ಲಿ, ಕ್ರ್ಯಾಡಲ್ ಅಂದರೆ ತೊಟ್ಟಿಲು ಅಂತ ಕರಿತೀವಿ ನಾವು. ಸೊ ಮಗಳು ನೆಮ್ಮದಿಯಾಗಿ ಈ ಒಂದು ತೊಟ್ಟಿಲಿನಲ್ಲಿ ಮಲಗಿದ್ದಾಳೆ. ಹೊರಗಡೆ ತಂದೆ ಚಿಂತಾಕ್ರಾಂತನಾಗಿದ್ದಾನೆ. ದ ಸ್ಟೋರ್ಮ್ ರೆಪ್ರೆಸೆಂಟ್ಸ್ ದ ಪೊಲಿಟಿಕಲ್ ಟ್ರಬಲ್ಸ್, ವಾರ್ ಆ್ಯಂಡ್ ವೈಲೆನ್ಸ್ ಇನ್ ದ ವರ್ಲ್ಡ್. ಮೊದಲಿಗೆ ಹೇಳಿದಾಗೆ ಆ ಒಂದು ಸ್ಟೋರ್ಮ್ ಅಂತಕ್ಕಂಥದ್ದು ಕೇವಲ ಅದೊಂದು ಬಿರುಗಾಳಿ ಅಥವಾ ಚಂಡಮಾರುತ ಆಗಿರೋದಿಲ್ಲ. ಅದೇನಾಗಿರುತ್ತೆ ಅಂದರೆ ಪೊಲಿಟಿಕಲ್ ಟ್ರಬಲ್ಸ್, ರಾಜಕೀಯವಾಗಿರ್ತಕ್ಕಂತಹ ಒಂದು ಜಂಜಾಟ ಏನಿತ್ತು, ಆವಾಗ ಹೋರಾಟಗಳೇನಿದ್ವೋ, ತೊಂದರೆಗಳೇನಿದ್ವೋ ಅದನ್ನು, ವಾರ್ ಯುದ್ಧಗಳನ್ನು, ಮತ್ತು ವೈಲೆನ್ಸ್ ಜಗತ್ತಿನಲ್ಲಿ ನಡೀತಕ್ಕಂತಹ ಹಿಂಸೆ, ಇವುಗಳನ್ನು ಪ್ರೆಸೆಂಟ್ ಮಾಡುತ್ತೆ ಈ ಸ್ಟೋರ್ಮ್ ಅಂತಕ್ಕಂಥದ್ದು. ಈಟ್ಸ್ ಫೀಲ್ಸ್ ಅಫ್ರೇಡ್ ದಟ್ ಹಿಸ್ ಡಾಟರ್ ಮೈಟ್ ಸಫರ್ ಇನ್ ಸಚ್ ಎ ಸ್ಟೋರ್ಮಿ ವರ್ಲ್ಡ್. ಸೊ ಇಂತಹ ಒಂದು ಜಗತ್ತಿನಲ್ಲಿ ತನ್ನ ಮಗಳು ಮುಂದೆ ಕಷ್ಟವನ್ನು ಅನುಭವಿಸಬೇಕಾಗುತ್ತಲ್ಲ ಅಂತಕ್ಕಂತಹ ಭಯ ಆ ತಂದೆ ಆಗಿರ್ತಕ್ಕಂತಹ ನಮ್ಮ ಪೋಯೆಟ್ ಅವರಲ್ಲಿ ಕಾಣ್ತಾ ಇದೆ. ಹಿ ಸ್ಟಾರ್ಟ್ಸ್ ಟು ಪ್ರೇ ಫಾರ್ ಹರ್ ಸೇಫ್ಟಿ ಆ್ಯಂಡ್ ಹ್ಯಾಪಿನೆಸ್. ಸೊ ತನ್ನ ಒಂದು ಮಗಳ ಸೇಫ್ಟಿಗೋಸ್ಕರ, ರಕ್ಷಣೆಗೋಸ್ಕರ ಮತ್ತು ಅವಳ ಭವಿಷ್ಯದಲ್ಲಿ ಅವಳ ಸಂತೋಷಕ್ಕೋಸ್ಕರ ತಂದೆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಇಲ್ಲಿ ತೊಡಗ್ತಾ ಇದ್ದಾರೆ. Yeats prays that his daughter will grow up to be beautiful but not in a way that brings pride and vanity. ನಂತರದಲ್ಲಿ ಪೋಯೆಟ್ ಮತ್ತೊಂದಿಷ್ಟು ಆಶಯಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅದೇನಪ್ಪ ಅಂದರೆ ಹಿ ಪ್ರೇಸ್ ದಟ್ ಹಿಸ್ ಡಾಟರ್ ವಿಲ್ ಗ್ರೋ ಅಪ್, ತನ್ನ ಮಗಳು ಬೆಳೀತಾ ಹೋಗಬೇಕು, ಟು ಬಿ ಬ್ಯೂಟಿಫುಲ್ ಆಗಿ, ಅಂದರೆ ಸೌಂದರ್ಯದಿಂದ ಅವಳು ಬೆಳೀತಾ ಹೋಗಬೇಕು. ಬಟ್ ಅವಳ ಸೌಂದರ್ಯ ಹೇಗಿರಬೇಕು ನೋಡಿ, ನಾಟ್ ಇನ್ ಎ ವೇ ದಟ್ ಬ್ರಿಂಗ್ಸ್ ಪ್ರೈಡ್, ಅದರಿಂದ
ಅವಳ ಸೌಂದರ್ಯದಿಂದ ಅವಳಿಗೆ ಅಹಂಕಾರ ಅಂತಕ್ಕಂಥದ್ದು ಮೂಡಬಾರದು ಅಂತೇಳಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ವ್ಯಾನಿಟಿ, ಆ ಸೌಂದರ್ಯ ಹೋಗ್ಬಿಟ್ಟು ಆಡಂಬರ ಆಗಬಾರದು ಅಂತಕ್ಕಂತಹ ಎಚ್ಚರಿಕೆಯ ಒಂದು ಪ್ರಾರ್ಥನೆಯನ್ನ ಅವರು ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ತುಂಬಾ ಸುಂದರವಾಗಿರ್ತಕ್ಕಂಥದ್ದು ಕೂಡ ತುಂಬಾನೇ ಡೇಂಜರಸ್ ಅಂತಕ್ಕಂಥದ್ದು ಅವರ ಒಂದು ಅಭಿಪ್ರಾಯ ಆಗಿದೆ. ಹಿ ವರೀಸ್ ದ್ಯಾಟ್ ಟೂ ಮಚ್ ಪ್ರೈಡ್ ಇನ್ ಎ ಬ್ಯೂಟಿ ವಿಲ್ ಮೇಕ್ ಹರ್ ಆರೋಗೆಂಟ್ ಆ್ಯಂಡ್ ಲೀಡ್ ಟು ಸ್ಯಾಡ್ನೆಸ್. ಯಾಕೆ ಅವಳಿಗೆ ಅತ್ಯಂತ ಈ ಒಂದು ಸೌಂದರ್ಯ ಇರ್ಬೋದು, ಆಡಂಬರಗಳು ಬೇಡ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅವುಗಳಿಂದ ನೋಡಿ ಅವಳೇನಾಗ್ತಾಳೆ, ಆರೋಗೆಂಟ್ ಅಂದರೆ ಅಹಂಕಾರಿಯಾಗಿ ಬದಲಾಗ್ತಾಳೆ ಮತ್ತು ಲೀಡ್ ಟು ಸ್ಯಾಡ್ನೆಸ್. ಆ ಒಂದು ಅಹಂಕಾರದಿಂದಾನೇ ಮುಂದೆ ಅವಳು ಒಂದು ದುಃಖಕ್ಕೆ ಒಳಗಾಗಬೇಕಾಗುತ್ತೆ. ಹಾಗಾಗಿ ಆ ಒಂದು ಅತಿಯಾಗಿರ್ತಕ್ಕಂತಹ ಬ್ಯೂಟಿ ಆಗಲಿ ಆ್ಯರೋಗೆನ್ಸ್ ಆಗಲಿ ಅವಳಿಗೆ ಬರೋದು ಬೇಡ ಅಂತೇಳಿ ಪ್ರಾರ್ಥಿಸ್ತಾ ಇದ್ದಾರೆ. ಹಿ ಗಿವ್ಸ್ ದ ಎಕ್ಸಾಂಪಲ್ ಆಫ್ ಹೆಲನ್ ಆಫ್ ಟ್ರಾಯ್. ಒಂದು ಎಕ್ಸಾಂಪಲನ್ನು ಕೊಡ್ತಾರೆ ಅವರು, ನೀವೆಲ್ಲ ಕೇಳಿರ್ಬೋದು. ಹೆಲನ್ ಅಂತಕ್ಕಂತಹವಳು ಯಾವ ರೀತಿ ಟ್ರಾಯ್ ವಾರ್ಗೆ ಕಾರಣೀಕರ್ತಳಾಗಿದ್ಲು ಅಂತಕ್ಕಂಥದ್ದು. ಅವಳ ಒಂದು ಸೌಂದರ್ಯದಿಂದಾಳೆ, ಅಂದರೆ ಈ ಹೆಲನ್ ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥವಳಾಗಿರ್ತಾಳೆ. ಆ ಒಂದು ಸೌಂದರ್ಯದಿಂದನೇ ಟ್ರಾಯ್ ಅಂತಕ್ಕಂತಹ ವಾರ್ ನಡೆಯುತ್ತೆ. ಲಕ್ಷಾಂತರ ಜನ ಸಾಯ್ತಾರೆ ಮತ್ತು ಅನೇಕ ಸಾಮ್ರಾಜ್ಯಗಳೇ ನಾಶವಾಗಿ ಹೋಗ್ತವೆ ಇವಳಿಂದ. ಹೂಸ್ ಬ್ಯೂಟಿ ಕಾಸ್ಡ್ ದ ಟ್ರೋಜನ್ ವಾರ್. ಸೊ ಒಂದು ಟ್ರೋಜನ್ ವಾರ್ ಅಂತೇಳಿ ನಡೆಯುತ್ತೆ. ಆ್ಯಂಡ್ ಡಿಸ್ಟ್ರಾಯ್ಡ್ ಮೆನಿ ಲೈವ್ಸ್. ಅನೇಕ ಅಮಾಯಕರು ತಮ್ಮ ಲೈವ್ಸ್ ಅಂದರೆ ಜೀವಗಳನ್ನೇ ಕಳೆದುಕೊಂಡು ಬಿಟ್ಟಿರ್ತಾರೆ. He wishes instead that his daughter will have inner beauty with kindness, humility and compassion. ಸೊ ತನ್ನ ಮಗಳಿಗೆ ಆ ರೀತಿಯಾಗಿರ್ತಕ್ಕಂತಹ ಸೌಂದರ್ಯ ಬೇಡ, ಅವಳಿಗೆ ಸೌಂದರ್ಯ ಇರಲಿ, ಅದರ ಜೊತೆಗೆ ಅವಳ ಕೈಂಡ್ನೆಸ್ ಇರಬೇಕು, ಅವಳ ಹತ್ರ ಹ್ಯೂಮಿಲಿಟಿ ವಿನಮ್ರತೆ ಇರಬೇಕು, ಕಂಪ್ಯಾಷನ್ ಸಹಾನುಭೂತಿ ಇರಬೇಕು. ಇಂತಹ ಗುಣಗಳನ್ನು ಅವಳು ಬೆಳೆಸಿಕೊಳ್ಳಲಿ ಅಂತೇಳಿ ಪೊಯೆಟ್ ಪ್ರಾರ್ಥಿಸ್ತಾ ಇದ್ದಾರೆ. ದ ಪೊಯೆಟ್ ವಿಶಸ್ ಹಿಸ್ ಡಾಟರ್ ಟು ಹ್ಯಾವ್ ಇನ್ನೋಸೆನ್ಸ್ ಆ್ಯಂಡ್ ಗುಡ್ನೆಸ್. ತನ್ನ ಮಗಳು ಇನ್ನೋಸೆನ್ಸನ್ನು ಅಂದರೆ ಮುಗ್ಧತೆಯನ್ನು ಬೆಳೆಸಿಕೊಳ್ಳಬೇಕು, ಗುಡ್ನೆಸ್ ಒಳ್ಳೆಯತನವನ್ನು ಅವಳು ಬೆಳೆಸಿಕೊಳ್ಬೇಕು ಅಂತೇಳಿ ಅವರು ಕನಸನ್ನು ಕಾಣ್ತಾ ಇದ್ದಾರೆ. ಹಿ ಡಸ್ ನಾಟ್ ವಾಂಟ್ ಹರ್ ಟು ಬಿಕಮ್ ಬಿಟ್ಟರ್, ಹೇಟ್ಫುಲ್ ಆ್ಯಂಡ್ ಆರೋಗೆಂಟ್. ತನ್ನ ಮಗಳು ಆರೋಗೆಂಟ್ ಅಹಂಕಾರಿ ಆಗಬಾರ್ದು, ಬೇರೆಯವರನ್ನ ಕುರಿತು ದ್ವೇಷ ಭಾವನೆಯನ್ನು ಜಲಸಿ ಭಾವನೆಯನ್ನು ಅವಳು ಬೆಳೆಸಿಕೊಳ್ಳಬಾರದು ಅಂಥೇಳಿ ಪ್ರಾರ್ಥಿಸ್ತಾ ಇದ್ದಾರೆ. ಇನ್ಸ್ಟೆಡ್ ಹಿ ಪ್ರೇಸ್ ಶಿ ವಿಲ್ ಆಲ್ವೇಸ್ ಕೀಪ್ ಎ ಲವಿಂಗ್ ಆ್ಯಂಡ್ ಫಾರ್ಗಿವಿಂಗ್ ಹಾರ್ಟ್. ಯಾವಾಗಲೂ ಕೂಡ ಅವಳು ಯಾವ ರೀತಿಯ ಒಂದು ಹೃದಯವನ್ನು ಹೊಂದಿರಬೇಕು ಅಂದರೆ ಲವಿಂಗ್, ಜನರನ್ನು ಪ್ರೀತಿಸ್ತಕ್ಕಂತಹ ಹೃದಯವಂತವಳಾಗಬೇಕು. ಫಾರ್ಗಿವಿಂಗ್ ಹಾರ್ಟ್ ಅಂದರೆ ಬೇರೆಯವರು ತಪ್ಪು ಮಾಡಿದಾಗ ಅದನ್ನು ಕ್ಷಮಾಗುಣವನ್ನು ಅಂದರೆ ಕ್ಷಮಿಸ್ತಕ್ಕಂತಹ ಗುಣವನ್ನು ಅವಳು ಬೆಳೆಸಿಕೊಳ್ಬೇಕು ಅಂತಕ್ಕಂತಹ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಅಕಾರ್ಡಿಂಗ್ ಟು ಈಟ್ಸ್ ದಿಸ್ ಕೈಂಡ್ ಆಫ್ ಇನ್ನೋಸೆನ್ಸ್ ಈಸ್ ದ ರಿಯಲ್ ಸೋರ್ಸ್ ಆಫ್ ಪೀಸ್ ಆ್ಯಂಡ್ ಹ್ಯಾಪಿನೆಸ್. ಸೊ ಈ ರೀತಿಯಾಗಿರ್ತಕ್ಕಂತಹ ಗುಣಗಳನ್ನು ಬೆಳೆಸಿಕೊಂಡಿದ್ದೆ ಆದರೆ ತನ್ನ ಮಗಳು ಪೀಸ್ಫುಲ್ಲಾಗಿ ಅಂದರೆ ಶಾಂತ ಚಿತ್ತದಿಂದ ಮತ್ತು ಸಂತೋಷದಿಂದ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇವುಗಳೇ ಮತ್ತು ಶಾಂತಿಯ ಸಂತೋಷದ ಒಂದು ಸೋರ್ಸ್ಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ಪೊಯೆಟ್ ಅವರು ಹೇಳ್ತಾರೆ. ಈಟ್ಸ್ ವ್ಯಾಲ್ಯೂಸ್ ಸ್ಟಡಿನೆಸ್ ಆ್ಯಂಡ್ ಪೇಷನ್ಸ್. ಅದರ ಜೊತೆಗೆ ನಮ್ಮ ಪೊಯೆಟ್ ಅವರು ಸ್ಟಡಿನೆಸ್ ಅಂದರೆ ಸ್ಥಿರತೆ ಅಂತಕ್ಕಂಥದ್ದು, ಅಂದರೆ ಮನಸ್ಸು ಯಾವಾಗಲೂ ಕೂಡ ಅವಳದು ಸ್ಥಿರವಾಗಿರಬೇಕು, ಪೇಷನ್ಸ್ ತಾಳ್ಮೆಯಿಂದ ಇರಬೇಕು. ಹಿ ಡಸ್ ನಾಟ್ ವಾಂಟ್ ಹಿಸ್ ಡಾಟರ್ ಟು ಬಿ ರೆಸ್ಟ್ಲೆಸ್ ಅಂದರೆ ಚಂಚಲ ಮನೋಭಾವನೆ ಅಂತೇಳಿ. ಸೊ ತನ್ನ ಮಗಳ ಮನೋಭಾವನೆ ಚಂಚಲತೆಯಿಂದ ಕೂಡಿರಬಾರ್ದು, ಅದು ಸ್ಥಿರತೆಯಿಂದ ಕೂಡಿರಬೇಕು ಅಂತೇಳಿ ಪ್ರಾರ್ಥಿಸ್ತಾರೆ. ಲೌಡ್ ಆರ್ ಫುಲ್ ಆಫ್ ಆ್ಯಂಗರ್. ಲೌಡ್ ತುಂಬಾ ಆ್ಯಂಗರ್ ಅಂದರೆ ಕೋಪ ಅಂತೇಳಿ, ಕೋಪನೂ ಕೂಡ ಅವಳ ಮನಸ್ಸಲ್ಲಿ ಇರಬಾರ್ದು ಅಂತಕ್ಕಂಥದ್ದನ್ನು ಆಶಯವನ್ನು ವ್ಯಕ್ತಪಡಿಸ್ತಾರೆ. He believes that a calm and self-controlled nature will protect her from the storms of life. ಸೊ ಈ ರೀತಿ ಕಾಮ್ ಆಗಿರತಕ್ಕಂತಹ ಒಂದು ಮನಸ್ಥಿತಿಯನ್ನು ಹೊಂದಿದ್ರೆ ಮತ್ತು ಸೆಲ್ಫ್ ಕಂಟ್ರೋಲ್ ತನ್ನನ್ನು ತಾನು ನಿಯಂತ್ರಣ ಮಾಡತಕ್ಕಂತಹ ಒಂದು ಸಾಮರ್ಥ್ಯ ಇವುಗಳನ್ನು ಅವಳು ಬೆಳೆಸಿಕೊಂಡಿದ್ದೆ ಆದರೆ ಅವುಗಳೇ ಇವಳನ್ನು ಪ್ರೊಟೆಕ್ಟ್ ಮಾಡ್ತವೆ, ರಕ್ಷಣೆಯನ್ನು ಮಾಡ್ತವೆ ಈ ಒಂದು ಸ್ಟೋಮ್ಸ್ ಆಫ್ ಲೈಫಿಂದ. Just like a tree that stands so strong in a storm because its roots are deep, he wishes that his daughter will also be steady and rooted in good values. ತನ್ನ ಮಗಳು ಒಂದು ಮರದಂತೆ ಇರಬೇಕು ಅಂತೇಳಿ ಅವರು ಆಸೆಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಒಂದು ಮರ ಅಂತಕ್ಕಂಥದ್ದು ಚಂಡಮಾರುತ ಬೀಸ್ತಾ ಇದ್ರೂ ಕೂಡ ಅದರ ಬೇರುಗಳನ್ನು ಆಳವಾಗಿ ಬಿಟ್ಟು ಅಳುಗಾಡದೇನೆ ಹಾಗೆ ಸ್ಥಿರವಾಗಿ ನಿಂತ್ಕೊಂಡಿರುತ್ತೆ. ಸೊ ಇವಳು ಕೂಡ ಒಂದು ಸೆಲ್ಫ್ ಕಂಟ್ರೋಲ್ ಮನೋಭಾವನೆಯನ್ನು ಹೊಂದಿದ್ರೆ, ಶಾಂತ ಚಿತ್ತದ ಮನೋಭಾವನೆಯನ್ನು ಹೊಂದಿದ್ರೆ ಇವಳು ಆ ಮರದಂತೆ ಆಗ್ತಾಳೆ. ಹಾಗಾಗಿ ಆ ಮರದಂತೆ ಇವಳ ಗುಣಗಳು ಇರಬೇಕು ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದಾರೆ. ಈಟ್ಸ್ ಹೋಪ್ಸ್ ಹಿಸ್ ಡಾಟರ್ ವಿಲ್ ಮ್ಯಾರಿ ಎ ಗುಡ್ ಮ್ಯಾನ್ ಆ್ಯಂಡ್ ಲಿವ್ ಇನ್ ಎ ಹೋಮ್ ಫಿಲ್ಡ್ ವಿತ್ ಟ್ರೆಡಿಷನ್, ರೆಸ್ಪೆಕ್ಟ್ ಆ್ಯಂಡ್ ಲವ್. ಸೊ ನೋಡಿ ಅವಳು ಬೆಳೆದು ದೊಡ್ಡವಳಾದ ಮೇಲೆ ಎಂತಹ ಮನೆಗೆ ಹೋಗಬೇಕು ಸೊಸೆಯಾಗಿ ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಎಂಥ ವ್ಯಕ್ತಿಯನ್ನು ಮದುವೆ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ಅವರು ಈಗಲೇ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ.
ಹಿಸ್ ಡಾಟರ್ ವಿಲ್ ಮ್ಯಾರಿ ಎ ಗುಡ್ ಮ್ಯಾನ್, ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಅವಳು ಮದುವೆ ಆಗಬೇಕು. ಆ್ಯಂಡ್ ಲಿವ್ ಇನ್ ಎ ಹೋಮ್ ಫಿಲ್ಡ್ ವಿತ್ ಟ್ರೆಡಿಷನ್, ಒಂದು ಸಂಪ್ರದಾಯ ಆಚರಣೆಗಳನ್ನು ಮಾಡ್ತಕ್ಕಂತಹ, ಗೌರವಯುತವಾಗಿರತಕ್ಕಂತಹ ಮತ್ತು ಪ್ರೀತಿಯಿಂದ ಕೂಡಿರ್ತಕ್ಕಂತಹ ಒಂದು ಕುಟುಂಬಕ್ಕೆ ತನ್ನ ಮಗಳು ಹೋಗಬೇಕು ಅಂತಕ್ಕಂತಹ ಒಂದು ಆಶಯವನ್ನು ಇಲ್ಲಿ ಅವರು ವ್ಯಕ್ತಪಡಿಸ್ತಾರೆ. ಹಿ ಬಿಲೀವ್ಸ್ ದ್ಯಾಟ್ ಎ ಗುಡ್ ಮ್ಯಾರೇಜ್ ಆ್ಯಂಡ್ ಎ ಪೀಸ್ಫುಲ್ ಫ್ಯಾಮಿಲಿ ಲೈಫ್ ವಿಲ್ ಬ್ರಿಂಗ್ ಹರ್ ಸ್ಟೆಬಿಲಿಟಿ. ಸೊ ಈ ರೀತಿ ಒಂದು ಒಳ್ಳೆಯ ಮದುವೆ ಆದರೆ, ಒಳ್ಳೆಯ ವ್ಯಕ್ತಿಯನ್ನು ಅವಳು ಮದುವೆ ಆಗಿದ್ದೇ ಆದರೆ ಅವಳ ಜೀವನ ಪೀಸ್ಫುಲ್ ಆಗಿರುತ್ತೆ, ಒಂದು ಒಳ್ಳೆಯ ಕೌಟುಂಬಿಕ ಜೀವನವನ್ನು ಅವಳು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಅವಳಿಗೆ ಸ್ಥಿರತೆ ಮೂಡುತ್ತೆ ಅಂತಕ್ಕಂತಹ ಒಂದು ಪ್ರಾರ್ಥನೆಯನ್ನು ಅವರು ಮಾಡ್ಕೊಳ್ತಾರೆ. ಇನ್ಸ್ಟೆಡ್ ಆಫ್ ಚೇಜಿಂಗ್ ವೆಲ್ತ್, ಪವರ್ ಆರ್ ಬ್ಯೂಟಿ, ಹಿ ಪ್ರೇಸ್ ದಟ್ ಶಿ ವಿಲ್ ಫೈಂಡ್ ಹ್ಯಾಪಿನೆಸ್ ಇನ್ ದ ಸಿಂಪಲ್ ಜಾಯ್ಸ್ ಆಫ್ ಲೈಫ್, ಫ್ಯಾಮಿಲಿ ಆ್ಯಂಡ್ ಟ್ರೆಡಿಷನ್. ನೋಡಿ, ತನ್ನ ಮಗಳಿಗೋಸ್ಕರ ಯಾವುದೇ ಒಂದು ಸಂಪತ್ತನ್ನು ಅವರು ಇಲ್ಲಿ ಪ್ರಾರ್ಥಿಸ್ಕೊಳ್ತಾ ಇಲ್ಲ. ಅದರ ಬದಲಾಗಿ ಅವರು ಕೇಳ್ತಾ ಇರತಕ್ಕಂಥದ್ದು ಒಂದು ಸಿಂಪಲ್ ಆಗಿರ್ತಕ್ಕಂತಹ ಪ್ರೀತಿಯನ್ನು, ಒಂದು ಒಳ್ಳೆಯ ಕುಟುಂಬವನ್ನು ಮತ್ತು ಒಳ್ಳೆಯ ಸಂಸ್ಕಾರ ಸಂಪ್ರದಾಯಗಳನ್ನು ಅಳವಡಿಸಿಕೊಳ್ಬೇಕು ತನ್ನ ಮಗಳು ಅಂತಕ್ಕಂತಹ ಆಶಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದಾನೇ ಅವಳು ಸಂತೋಷವಾಗಿ ಇರಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಅವರು ಅರಿತಿದ್ದಾರೆ. The poet is worried about the modern world which is full of violence, pride and selfishness. ಈ ಹೊರ ಜಗತ್ತಿನ ಬಗ್ಗೆ ಅವರಿಗೆ ತುಂಬಾ ಭಯ ಇದೆ. ಯಾಕೆಂದರೆ ಎಲ್ಲೆಡೆಯೂ ಹಿಂಸೆ ಇದೆ, ಎಲ್ಲೆಡೆಯೂ ಈ ಅಹಂಕಾರ ಅಂತಕ್ಕಂಥದ್ದಿದೆ, ಪ್ರತಿಷ್ಠೆಗಾಗಿ ಜನಗಳು ಹೋರಾಟ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದಾರೆ, ಸೆಲ್ಫಿಶ್ನೆಸ್, ಸ್ವಾರ್ಥತೆ ತುಂಬಿರ್ತಕ್ಕಂತಹ ಜಗತ್ತನ್ನು ನೋಡ್ತಾ ಇದ್ದಾರೆ. He thinks old tradition and values give true happiness. ಎಸ್, ಅವರ ಪ್ರಕಾರ ಈ ಒಂದು ಓಲ್ಡ್ ಟ್ರೆಡಿಷನ್ಸ್, ಹಳೆಯ ಸಂಸ್ಕೃತಿ ಸಂಪ್ರದಾಯಗಳೇನಿದಾವೋ ಆ ಸಂಪ್ರದಾಯಗಳೇ ಒಬ್ಬ ವ್ಯಕ್ತಿಗೆ ಸಂತೋಷವನ್ನು ತಂದುಕೊಡಲಿಕ್ಕೆ ಸಾಧ್ಯ. ಜೀವನದ ಮೌಲ್ಯಗಳೇನಿದಾವೋ ಅವುಗಳೇ ವ್ಯಕ್ತಿಗೆ ಸಂತೋಷವನ್ನು ತರುತ್ತವೆ ಅಂಥೇಳಿ ಅವರಿಗೆ ತಿಳಿದಿದೆ. ಸೊ ಹಿ ಪ್ರೇಸ್ ದ್ಯಾಟ್ ಹಿಸ್ ಡಾಟರ್ ವಿಲ್ ರೆಸ್ಪೆಕ್ಟ್ ದ ವಿಸ್ಡಮ್ ಆಫ್ ದ ಪಾಸ್ಟ್ ಆ್ಯಂಡ್ ನಾಟ್ ಬಿ ಕ್ಯಾರಿಡ್ ಅವೇ ಬೈ ಫಾಲ್ಸ್ ಮಾಡರ್ನ್ ಐಡಿಯಲ್ಸ್. ಸೊ ಪರಂಪರೆಯಿಂದ ಬಂದಿರತಕ್ಕಂತಹ ಒಳ್ಳೆಯ ಸಂಸ್ಕೃತಿಯ ಆಚಾರ ವಿಚಾರಗಳೇನಿದಾವೋ ಅವುಗಳಿಂದನೇ ಒಬ್ಬ ವ್ಯಕ್ತಿ ಉತ್ತಮವಾಗಿರ್ತಕ್ಕಂತಹ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂತಹ ಅರಿವು ಪೋಯಿಟ್ಗಿದೆ. ಹಾಗಾಗಿನೇ ಪಾಸ್ಟಲ್ಲಿ ಅವರು ಒಂದು ವಿಸ್ಡಮನ್ನು ನೋಡ್ತಾ ಇದ್ದಾರೆ ಮತ್ತು ಮಾಡರ್ನ್ ಐಡಿಯಲ್ಸ್ ಅಂದರೆ ಆಧುನಿಕ ಆದರ್ಶಗಳು ಅಂತ ಏನು ಕರಿತಾ ಇದ್ದೇವೋ ಅವುಗಳಿಂದನೇ ಸಮಾಜಕ್ಕೆ ಒಂದು ತೊಂದರೆ ಇದೆ, ಅದರಿಂದನೇ ಸಮಾಜ ಸಂಕಷ್ಟಕ್ಕೆ ಸಿಲುಕ್ತಾ ಇದೆ. ಅದರ ಬದಲಾಗಿ ಆ ಒಂದು ಪಾಸ್ಟ್ ವಿಸ್ಡಮೇ ಗ್ರೇಟ್ ಅಂತೇಳಿ ಅವರು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಇನ್ ದ ಲಾಸ್ಟ್ ಪಾರ್ಟ್ ಆಫ್ ದ ಪೋಯಮ್ ಈಟ್ಸ್ ಕಂಪೇರ್ಸ್ ಹಿಸ್ ಡಾಟರ್ಸ್ ಲೈಫ್ ಟು ಎ ಟ್ರೀ ಇನ್ ಎ ಫಾರೆಸ್ಟ್. ಒಂದು ಅರಣ್ಯದಲ್ಲಿರ್ತಕ್ಕಂತಹ ಮರಕ್ಕೆ ತನ್ನ ಮಗಳ ಜೀವನವನ್ನು ಅವರು ಕಂಪೇರ್ ಮಾಡ್ತಾ ಹೋಗ್ತಾರೆ. ಎ ಟ್ರೀ ಗ್ರೋಸ್ ಸ್ಟ್ರಾಂಗ್, ಫರ್ಮ್ ಆ್ಯಂಡ್ ಪೀಸ್ಫುಲ್ ಇಫ್ ಇಟ್ ಈಸ್ ರೂಟೆಡ್ ವೆಲ್ ಇನ್ ದ ಸೋಲ್. ಆ ಒಂದು ಅರಣ್ಯದಲ್ಲಿ ಬೆಳೆದಿರ್ತಕ್ಕಂತಹ ಮರ ಏನಿರುತ್ತೋ ತನ್ನ ಬೇರುಗಳನ್ನು ಮಣ್ಣಿನ ಒಳಗಡೆ ಆಳವಾಗಿ ಬೇರು ಬಿಟ್ಟಿತ್ತಪ್ಪ ಅಂದರೆ ಅದು ದೃಢವಾಗಿ ನಿಂತಿರುತ್ತೆ. ಎಂತಹ ಚಂಡಮಾರುತವೇ ಬಂದರೂ ಕೂಡ ಅದನ್ನು ಮೆಟ್ಟಿ ನಿಲ್ತಕ್ಕಂತಹ ಸಾಮರ್ಥ್ಯ ಆ ಮರಕ್ಕೆ ಇರುತ್ತೆ. ಸೊ ತನ್ನ ಮಗಳು ಕೂಡ ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ಆಚಾರ, ಒಳ್ಳೆಯ ವಿಚಾರಗಳನ್ನು ತನ್ನ ಲೈಫಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಭಯ ಇಲ್ಲದೇನೆ ಅವೆಲ್ಲವನ್ನು ಎದುರಿಸ್ತಕ್ಕಂತಹ ಶಕ್ತಿ ಅವಳಿಗೆ ಸಿಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂತಹ ಒಂದು ಪ್ರಾರ್ಥನೆಯನ್ನು ಪೋಯೆಟ್ ಮಾಡ್ಕೊಳ್ತಾರೆ. ಇನ್ ದ ಸೇಮ್ ವೇ ಹಿ ಪ್ರೇಸ್ ದಟ್ ಹಿಸ್ ಡಾಟರ್ ವಿಲ್ ಬಿ ರೂಟೆಡ್ ಇನ್ ಫೇತ್, ಗುಡ್ನೆಸ್ ಆ್ಯಂಡ್ ಟ್ರೆಡಿಷನ್ ಸೊ ದ್ಯಾಟ್ ನೋ ಸ್ಟಾರ್ಮ್ ಆಫ್ ದ ವರ್ಲ್ಡ್ ಕ್ಯಾನ್ ಹಾರ್ಮ್ ಹರ್. ಸೊ ಫೇತ್ ಅಂದರೆ ಒಳ್ಳೆಯದರಲ್ಲಿ ನಂಬಿಕೆ, ಗುಡ್ನೆಸ್ ಆ್ಯಂಡ್ ಟ್ರೆಡಿಷನ್ ಸಂಪ್ರದಾಯಗಳಲ್ಲಿ ನಂಬಿಕೆ, ಇವುಗಳು ಆಳವಾಗಿದ್ಬಿಟ್ರೆ ಎಂತಹ ಸ್ಟೋರ್ಮ್ ಬಂದರೂ ಕೂಡ ಅದನ್ನು ಗೆಲ್ತಾಳೆ ಅಂತಕ್ಕಂತಹ ಒಂದು ಆಶಯ ಈ ಪೋಯೆಟ್ಗಿದೆ. ಇನ್ನು ಕನ್ಕ್ಲೂಷನ್ ಪಾರ್ಟ್ ನೋಡಿ ವಿದ್ಯಾರ್ಥಿಗಳೇ. In a prayer for my daughter, Yeats shows his fatherly love through a heartfelt prayer. ಸೊ ಹೃದಯ ಮುಟ್ಟತಕ್ಕಂತಹ ಒಂದು ಪ್ರಾರ್ಥನೆಯನ್ನು ಒಬ್ಬ ತಂದೆ ಆಗಿರ್ತಕ್ಕಂಥವನು ಮಗಳಿಗೋಸ್ಕರ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇಲ್ಲಿ ಪ್ರಾರ್ಥಿಸ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಲಿವಿಂಗ್ ಇನ್ ಎ ವೈಲೆಂಟ್ ಆ್ಯಂಡ್ ಅನ್ಸರ್ಟೇನ್ ವರ್ಲ್ಡ್. ವೈಲೆಂಟ್ ಅಂದರೆ ಹಿಂಸೆಯಿಂದಲೇ ತುಂಬಿರತಕ್ಕಂತಹ ಮತ್ತು ಮುಂದೆ ಏನು ಅಂತಕ್ಕಂಥದ್ದೇ ನಿಶ್ಚಿತತೆ ಇಲ್ಲ ಅಂತಹ ಜಗತ್ತಿನಲ್ಲಿ ಹಿ ಡಸ್ ನಾಟ್ ವಿಶ್ ಹಿಸ್ ಡಾಟರ್ ಟು ಬಿ ರಿಚ್ ಆರ್ ಫೇಮಸ್. ತನ್ನ ಮಗಳು ಶ್ರೀಮಂತವಾಗಿರಬೇಕು, ತುಂಬಾ ಫೇಮಸ್ ಆಗಬೇಕು, ಖ್ಯಾತಿಯನ್ನು ಗಳಿಸಬೇಕು ಅಂತಕ್ಕಂತಹ ಆಸೆ ಅವರಿಗಿಲ್ಲ. ಅವರಿಗಿರ್ತಕ್ಕಂಥದ್ದು ಒಂದೇ ಆಸೆ ಏನಪ್ಪ ಅಂದರೆ ತನ್ನ ಮಗಳು ನೆಮ್ಮದಿಯಿಂದ ಬದುಕಬೇಕು, ಅವಳ ಲೈಫ್ ಸೆಕ್ಯೂರ್ ಆಗಿರಬೇಕು ಅಂತೇಳಿ. He prays for her to grow up with kindness, humility, innocence, self-control and peace. ನೋಡಿ ಏನೆಲ್ಲ ಮಗಳಿಗೆ ಇರಬೇಕು ಅಂದರೆ ಒಂದು ಕೈಂಡ್ನೆಸ್ ಅಂತಕ್ಕಂಥದ್ದು ಅಂದರೆ ಕರುಣೆ, ಹ್ಯೂಮಿಲಿಟಿ, ವಿನಮ್ರತೆ, ಇನ್ನೋಸೆನ್ಸ್, ಮುಗ್ಧತೆ, ಸೆಲ್ಫ್ ಕಂಟ್ರೋಲ್, ಸ್ವಯಂ ಶಿಸ್ತು ಅಥವಾ ತನ್ನನ್ನೇ ತಾನು ನಿಯಂತ್ರಣ ಮಾಡಿಕೊಳ್ತಕ್ಕಂತಹ ಸಾಮರ್ಥ್ಯ, ಪೀಸ್ ಅಂದರೆ ಶಾಂತಿ, ಇವುಗಳು ತನ್ನ ಮಗಳಿಗೆ ಬರಬೇಕು ಅಂತೇಳಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಹಿ ವಿಶಸ್ ಫಾರ್ ಹರ್ ಎ ಗುಡ್ ಮ್ಯಾರೇಜ್. ಒಂದು ಒಳ್ಳೆಯ ಮದುವೆ ಮಗಳಿಗೆ ಬೇಕು ಅಂತ ಕೇಳ್ಕೊಳ್ತಾರೆ. ಎ ಸ್ಟೇಬಲ್ ಹೋಮ್ ಆ್ಯಂಡ್ ದ ವಿಸ್ಡಮ್
wisdom of tradition. Like a strong tree rooted in that earth, he wants her to be safe, calm and happy no matter what storms the world may bring. ವಿದ್ಯಾರ್ಥಿಗಳೇ, ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಬೇರೆ ಯಾವುದಾದ್ರು ಲೆಸನ್ ಬೇಕು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್. ಕೀಪ್ ಲರ್ನಿಂಗ್.